ಎಲ್ರಿಗೂ ನಮಸ್ಕಾರ. ಆವಿಷ್ಕಾರಕ್ಕೆ ಸ್ವಾಗತ. ನಿನ್ನೆ ರಾತ್ರಿ ಮಾಡಿದ್ದು ಅನ್ನ ಸ್ವಲ್ಪ ಉಳಿದ್ಬಿಟ್ಟಿತ್ತು. ಆ ಅನ್ನನ ಬಳಸ್ಕೊಂಡು ಒಂದು ಹೆಲ್ತಿಯಾಗಿರೋ ಟೇಸ್ಟಿಯಾಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ 10 ನಿಮಿಷದಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಈ ಒಂದು ಬಟ್ಲು ಅನ್ನನ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡೆ. ಒಂದು 3/4 ಬಟ್ಲಷ್ಟು ನೀರು ಹಾಕಿ ಗ್ರೈಂಡ್ ಮಾಡಬೇಕು. ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಅನ್ನನ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಈ ಥರ ಸ್ಮೂತಾಗಿ ಗ್ರೈಂಡ್ ಮಾಡಿದ್ದೀನಿ. ಈಗ ಇದರಲ್ಲಿ ಅದೇ ಬಟ್ಲಲ್ಲಿ ಅನ್ನ ಫುಲ್ ತೊಗೊಂಡಿದ್ದೆ, ತುಂಬ ಅನ್ನ ತೊಗೊಂಡಿದ್ದೆ. ಅರ್ಧದಷ್ಟು ಕಡಲೆ ಹಿಟ್ಟು, ಬಜ್ಜಿ ಬೋಂಡಾಗೆ ಬಳಸುವಂಥ ಕಡಲೆ ಹಿಟ್ಟು, ಕಡಲೆಬೇಳೆ ಹಿಟ್ಟು. ಅಷ್ಟೇ ಪ್ರಮಾಣದಲ್ಲಿ ಮೊಸರು, ಅರ್ಧ ಬಟ್ಲು ಮೊಸರು ತೊಗೊಂಡಿದ್ದೀನಿ. ಈಗ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇವೆಲ್ಲನೂ ಸೇರಿಸಿ ಒಂದು ಒಳ್ಳೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟು, ಮೊಸರು, ಉಳಿದಿದ್ದನ್ನು ಮೂರನ್ನು ಸೇರಿಸಿ ಈಗ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಅನ್ನ ಒಂದು ಬಟ್ಲು ತೊಗೊಂಡಿದ್ನಲ್ಲ, ಅಷ್ಟೇ ಪ್ರಮಾಣದಲ್ಲಿ ಉಪ್ಪಿಟ್ಟು ರವೆ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಒಂದು ಹಾಕಿರಲಿಲ್ಲ, ಉಪ್ಪು ಹಾಕ್ತೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಕಡಿಮೆ ಬಂದರೆ ನೀರು ಹಾಕ್ಕೊಂಡು ಒಂದು ಇಡ್ಲಿ ಹಿಟ್ಟಿನ ಹದಕ್ಕೆ ಇದನ್ನು ರೆಡಿ ಮಾಡ್ಕೊಳ್ಳೋಣ. ಗಂಟಿಲ್ಲದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಿಡಿಯುತ್ತೆ. ನೀರು ಹಾಕ್ತಾಯಿದ್ದೀನಿ. ಈಗ ಬ್ಯಾಟರ್ ರೆಡಿ ಆಯಿತು. ಇದನ್ನು ಒಂದು 10 ನಿಮಿಷ ಮುಚ್ಚಿಟ್ಟು ಸೆಟ್ ಆಗೋದಕ್ಕೆ ಬಿಡಬೇಕು. ಈ ಬ್ಯಾಟರ್ ಸೆಟ್ ಆಗೋ ಅಷ್ಟರಲ್ಲಿ ಒಂದು ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಹಾಕ್ಕೊಂಡೆ. ಒಂದು ಹಸಿಮೆಣಸಿನ್ಕಾಯಿ, ಇದು ಖಾರ ಜಾಸ್ತಿ ಹಿಡಿಸಲ್ಲ. ಒಂದೇ ಒಂದು ಇಳ್ಕೊ ಬೆಳ್ಳುಳ್ಳಿ, 1 ಟೀ ಸ್ಪೂನಷ್ಟು ಹುರಿದಿರೋ ಕಡಲೆಕಾಯಿ ಬೀಜ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಸ್ವಲ್ಪ ಓವರ್ಲೋಡ್ ಆದಂಗೆ ಇರುತ್ತೆ. ಗ್ರೈಂಡ್ ಆದ ಕೂಡಲೇ ಒಳಕ್ಕೆ ಹೋಗುತ್ತೆ, ಸ್ವಲ್ಪನೇ ಆಗುತ್ತೆ. ಅರ್ಧ ಟೀ ಸ್ಪೂನಷ್ಟು ಉಪ್ಪು, ನಿಂಬೆ ರಸ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನುಣ್ಣಗೆ. ಈಗ ಬ್ಯಾಟರ್ ರೆಡಿ ಮಾಡಿದ್ದು 10 ನಿಮಿಷ ಸೆಟ್ ಆಗಿದ್ದಾಗಿದೆ. ಈ ಹದದಲ್ಲಿದೆ, ಸಾಕು. ಈ ಹದ ಕರೆಕ್ಟಾಗಿದೆ, ಮತ್ತೇನು ನೀರು ಹಾಕೋ ಅವಶ್ಯಕತೆ ಇಲ್ಲ. ಈಗ ಇದರಲ್ಲಿ ಏನೋ ಸೇರಿಸೋಣ ಸ್ವಲ್ಪ. ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಮತ್ತು ಡೋಕ್ಲಾ ಅದರಿಂದ ಸೋಡಾ ಅಥವಾ ಏನೋ ಹಾಕಲೇಬೇಕಾಗುತ್ತೆ. ಸೋಡಾಗಿಂತ ಏನೋ ಬೆಟರ್, ಹಾಗಾಗಿ ಹೊಟ್ಟೆಗೇನು ಹಾರ್ಮ್ ಆಗಲ್ಲ. ಹಾಗಾಗಿ ನಾನು ಏನೋ ಹಾಕಿದೆ ಆ್ಯಕ್ಟಿವೇಟ್ ಆಗೋಕ್ಕೆ. ಒಂಚೂರು ನೀರು ಹಾಕ್ತೀನಿ. 1 ಟೀ ಸ್ಪೂನಷ್ಟು ನೀರು ಹಾಕಿದ್ರೆ ಸಾಕು. ಏನೋ ಹಾಕಿದ್ಮೇಲೆ ತುಂಬ ಹೊತ್ತು ಕೈ ಆಡಬಾರ್ದು. ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಆಯಿತು, ರೆಡಿ ಮಾಡ್ಕೊಂಬಿಡ್ಬೋದು. ಈಗ ಬ್ಯಾಟರ್ ರೆಡಿ ಆಯಿತು. ಇದನ್ನು ಹಬೆನಲ್ಲಿ 15 ನಿಮಿಷ ಬೇಯಿಸೋದಕ್ಕೆ ಇಡೋಣ. ಅದಕ್ಕೆ ಮೊದಲು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸವರಿ ಇಡಬೇಕಾಗುತ್ತೆ. ಈ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಚ್ಚಿ ಇಡ್ತಾಯಿದ್ದೀನಿ. 1 ಟೀ ಸ್ಪೂನ್ಗಿಂತ ಕಡಿಮೆ ಆಗುವಷ್ಟು ಎಣ್ಣೆ ಹಾಕಿದ್ದೆ. ಇದನ್ನು ಚೆನ್ನಾಗಿ ಗ್ರೀಸ್ ಮಾಡಿದೆ. ಈಗ ಬ್ಯಾಟರ್ನ ಇದರಲ್ಲಿ ಹಾಕ್ತಾಯಿದ್ದೀನಿ. ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಈಗ ಇದನ್ನು ಬೇಯೋದಕ್ಕೆ ಇಡೋಣ. 15 ನಿಮಿಷ ಹಬೆನಲ್ಲಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. 15 ನಿಮಿಷ ಆಯಿತು. ಈಗ ತೆಗಿಯೋಣ. ಎಂದಿರುತ್ತೆ 15 ನಿಮಿಷ ಇಟ್ಟರೆ ಸಾಕು. ಇದನ್ನು ಸ್ವಲ್ಪ ಕೂಲಾಗೋದಕ್ಕೆ ಬಿಡೋಣ. ಸ್ವಲ್ಪ ಕೂಲಾಗಿದೆ. ಸ್ವಲ್ಪ ಈ ಸೈಡ್ಸ್ ಎಲ್ಲ ಈ ರೀತಿ ಓಪನ್ ಮಾಡ್ಕೊಳ್ಳೋಣ. ಈಗ ಒಂದು ಪ್ಲೇಟಲ್ಲಿ ಇದನ್ನು ಹಾಕಿ
ಈಗ ಪೀಸಸ್ ಮಾಡೋಣ ಇದನ್ನು. ಈ ರೀತಿ ಪೀಸಸ್ ಮಾಡಿದೆ. ಸ್ಪಾಂಜಿಯಾಗಿ ಬೆಂದಿದೆ. ಈಗ ಸ್ಟವ್ ಮೇಲೆ ಒಂದು ತವ ಇಟ್ಟಿದ್ದೀನಿ. ಒಂಚೂರು ಎಣ್ಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಮಾಡ್ಕೊಳ್ಳೋಣ. ಡೋಕ್ಲಾಗಳಿಗೆ ಫೈನಲಾಗಿ ಒಂದು ಒಗ್ಗರಣೆ ಕೊಡಬೇಕು. ಈಗ ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಜೀರಿಗೆ ಒಂದು 1/4 ಟೀ ಸ್ಪೂನಷ್ಟು, ಒಂದು ಚಿಟಿಕೆ ಅರಿಶಿನ, ಸ್ವಲ್ಪ ಉಪ್ಪು, ಸ್ವಲ್ಪ ಅಚ್ಚ ಪುಡಿ. ಈಗ ಇದಕ್ಕೆ ಏನು ಮಾಡಬೇಕು, ನಾವು ಸ್ವಲ್ಪ ನೀರು ಹಾಕಬೇಕು. ಚೂರು ನೀರು ಹಾಕೋಣ. ಈಗ ರೆಡಿಯಾಗಿರೋ ಡೋಕ್ಲಾಗಳನ್ನು ಇದ್ರ ಮೇಲೆ ಹೊರಳಿಸೋಣ. ಸಣ್ಣ ಊರಿನಲ್ಲಿ ಇಟ್ಕೊಂಡು ಇದನ್ನು ಮಾಡ್ತಾಯಿದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋಗಬಾರ್ದು. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇದೆಲ್ಲನೂ ರೆಡಿ ಆಯಿತು. ಈಗ ಡೋಕ್ಲಾ ಸರ್ವ್ ಮಾಡೋದಕ್ಕೆ ರೆಡಿ ಆಯಿತು. ಅನ್ನ ಏನಾದರೂ ಉಳಿದಿದ್ರೆ ವೇಸ್ಟ್ ಮಾಡ್ದೇ ಒಂದು 20 ನಿಮಿಷ ಸ್ಪೆಂಡ್ ಮಾಡಿದ್ರೆ ಇಂಥ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ರೆಡಿ ಮಾಡ್ಕೊಳ್ಬೋದು. ತುಂಬ ಆಯಿಲ್ ಏನೂ ಇಡ್ಸಲ್ಲ, ಹೆಲ್ತಿಯಾಗೂ ಇರುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ. ಒಳ್ಳೆ ಕೇಕ್ ಥರ ಇರುತ್ತೆ. ಕೇಕ್ ಮೌಲ್ಡಿದ್ರೆ ಒಳ್ಳೆ ಶೇಪಲ್ಲಿ ಎಲ್ಲನೂ ಯೂನಿಫಾರ್ಮ್ ಶೇಪಲ್ಲಿ ನೀಟಾಗಿ ಮಾಡ್ಬೋದು. ಮನೆಯಲ್ಲಿ ಏನು ರೆಡಿ ಇರುತ್ತೋ, ಯಾವ ಪಾತ್ರೆ ಇರುತ್ತೋ ಅದರಲ್ಲೇ ಮಾಡಿಕೊಂಡ್ರು ಏನೂ ತೊಂದರೆ ಇಲ್ಲ. ರುಚಿಗೇನು ಕಡಿಮೆ ಆಗೋಲ್ಲ, ಟೇಸ್ಟ್ ಎಲ್ಲ ಚೆನ್ನಾಗೇ ಇರುತ್ತೆ. ನೋಡೋಕ್ಕೆ ಚೆನ್ನಾಗಿರಬೇಕು ಅಂದರೆ ಕೇಕ್ ಮೌಲ್ಡ್ ಇದ್ದರೆ ಚೆನ್ನಾಗಿ. ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ನಮ್ಮ ಸ್ಪೆಷಲ್ ರೆಸಿಪಿಗೆ. ಥ್ಯಾಂಕ್ ಯು. ಗ್ರೀನ್ ಚಟ್ನಿ ಜೊತೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ.